ಎಲ್ಲರಿಗೂ ನಮಸ್ಕಾರ. ಸರಳ ಕನ್ನಡ ಲಾಗ್ಸ್ಗೆ ಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಇವತ್ತು ಮಕರ ಸಂಕ್ರಾಂತಿ ಆಗಿರೋದ್ರಿಂದ ಮಕರ ಸಂಕ್ರಾಂತಿಯ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲ ಬೇಗ ಕೆಲಸ ಮುಗಿಸಿದ್ರಿಂದ ನಾನು ಯಾವುದೇ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆಂದರೆ ವೀಡಿಯೋ ಮಾಡ್ತಾ ನಾನು ಕೆಲಸ ಮಾಡ್ತಾ ಹೋದರೆ ತುಂಬ ಲೇಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ರಂಗೋಲಿ ಹಾಕೋದಿರ್ಬೋದು, ಬಣ್ಣ ಹಾಕೋದಿರ್ಬೋದು ಎಲ್ಲ ಡೀಟೇಲಾಗಿ ತೋರಿಸಿಲ್ಲ. ಹಾಗಾಗಿ ನಾನು ಎಲ್ಲ ರೆಡಿ ಆದ ನಂತರ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು. ಹೊರಗಡೆದು ರಂಗೋಲಿ ಹಾಕಿದ್ದೆಲ್ಲ ಆಯಿತು, ಗುಡಿಸಿದ್ದು ಒರೆಸಿದ್ದು ಎಲ್ಲ ಆಯಿತು. ಮನೆ ಒಳಗಿನ ಕೆಲಸನೂ ಕಂಪ್ಲೀಟಾಗಿ ಆಗಿದೆ. ಈಗ ನಾನು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಬೇಕಷ್ಟೇ. ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ದೇವ್ರ ಮನೆ ಕೆಲಸ ಮಗ ಮಾಡ್ಕೊಳ್ತಾರೆ. ಜೊತೆಗೆ ಇಲ್ಲಿ ತೋರಣನೂ ಮಗ ಕಟ್ತಾ ಇದ್ದಾರೆ. ತೋರಣ ಒಂದು ದೇವ್ರ ಮನೆಗೆ, ಮತ್ತೊಂದು ಮೇಯ್ನ್ ಡೋರಿಗೆ ತೋರಣ ರೆಡಿ ಮಾಡ್ತಿದ್ದಾರೆ. ನಾನು ಒಳಗಡೆ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹಾಗೆ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡೋದಿತ್ತು. ನನಗೆ ಯಾವಾಗಲೂ ಮುಂಚೆನೇ ಪ್ರಿಪೇರ್ ಮಾಡ್ತಾಯಿದ್ದೆ. ಇವತ್ತು ಸಂಕ್ರಾಂತಿ ಹಬ್ಬದ ದಿನವೇ ನಾನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದು. ಈಗ ಎಲ್ಲ ಎಳ್ಳು ಬೆಲ್ಲ ಹುರಿದಿರೋದಿರ್ಬೋದು, ಮಿಕ್ಸ್ ಮಾಡಿರೋದಿರ್ಬೋದು, ಎಲ್ಲ ಮಾಡಿರೋದು ಬೆಳಗ್ಗೆನೇ ಮಾಡಿದ್ದೀನಿ. ನಾನು ಬೆಳಗ್ಗೆ ಮಾಡಿ ಆವಾಗಲೇ ಪೂಜೆಗೆ ಇಟ್ಟಿದ್ದೀನಿ. ಯಾವಾಗಲೂ 2-3 ದಿನ ಮುಂಚೆನೇ ಪ್ರಿಪೇರ್ ಮಾಡಿರ್ತಾಯಿದ್ದೆ. ಈ ಸಲ ಆಗಲಿಲ್ಲ. ಅದಕ್ಕೋಸ್ಕರ ನೋಡಿ ಇಲ್ಲಿ ಬೇಗ ತೋರಣ ಕಟ್ತಿದ್ದಾರೆ ಮಗ. ಯಜಮಾನರು ಡ್ಯೂಟಿಗೆ ಹೋಗಿದ್ದಾರೆ. ನೋಡಬೇಕು ಎಷ್ಟೊತ್ತಿಗೆ ಪೂಜೆ ಆಗುತ್ತೆ ಅಂತ ಹೇಳಿ. ಈಗ ಬೇಗ ಮಗ ತೋರಣ ಕಟ್ಟಿದ್ದಾಯಿತು. ತೋರಣ ನೋಡಲಿಕ್ಕೆ ಈ ಥರ ಕಾಣಿಸುತ್ತೆ ನೋಡಿ. ಯಾವುದೇ ಹಬ್ಬ ಆದರೂ ನಾವು ತೋರಣ ಕಟ್ಟಿ ಹಬ್ಬ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಒಂಥರ ಹಬ್ಬದ ಫೀಲ್ ಬರುತ್ತೆ ನೋಡಿ. ಈ ಥರ ಚೆನ್ನಾಗಿದೆ ಮಾವಿನ ಎಲೆ. ಈಗ ತೋರಣ ಎಲ್ಲ ಕಟ್ಟಿದ್ದಾಯಿತು. ದೇವ್ರ ಮನೆಗೂ ಕಟ್ಟಿದ್ದಾಯಿತು. ಈಗೇನಿದ್ರು ಅಡುಗೆ ಮನೆ ಕೆಲಸ ಮಾತ್ರ ಬೇಗ ಮಾಡೋದು ಬಾಕಿ ಉಳಿದಿದೆ. ಬನ್ನಿ ಈಗ ನಾನು ಎಳ್ಳು ಬೆಲ್ಲ ಎಲ್ಲ ಯಾವ ರೀತಿ ಮಿಕ್ಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇದು ಬೆಳಗ್ಗೆ ನಾನು ಮಾಡ್ಕೊಂಡಿರೋದು ಎಳ್ಳು ಬೆಲ್ಲ ನೋಡಿ. ಕಡಲೆ ಬೀಜ ಎಲ್ಲ ಹುರಿದು ಈ ರೀತಿ ನಾನು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಸೋಂಪು ಕಾಳು ತಂದಿದ್ದೆ ನಾನು ರೆಡಿ. ಹಾಗೆ ಎಳ್ಳೆಲ್ಲ ನಾನು ನೀಟಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಂಡಿದ್ದೀನಿ. ಈ ಕಡೆ ಹುರಿಗಡಲೆ ಇದೆ ಮತ್ತು ಬೆಲ್ಲ ಇದೆ. ಈ ಕಡೆ ಸಣ್ಣದು ಕೊಬ್ಬರಿ ತುಂಡುಗಳಿದೆ. ಇಷ್ಟೂ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ತೀನಿ. ಹಬ್ಬದ ದಿನ ನೋಡಿ. ಈಗ ಟೈಮು 8:30. ಈ ಟೈಮಲ್ಲಿ ನಾನು ಇಷ್ಟು ಕೆಲಸ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡಿದ್ದೀನಿ. ವೀಡಿಯೋ ಮಾಡ್ಕೊಂಡಾಗಿದ್ದರೆ ಮತ್ತೆ ಇನ್ನೂ ಲೇಟ್ ಆಗ್ತಾಯಿತ್ತು. ರಂಗೋಲಿ ಹಾಕೋದು, ಬಣ್ಣ ಹಾಕೋದು ಎಲ್ಲ ಶೇರ್ ಮಾಡ್ತಾ ಕೂತ್ಕೊಂಡಿದ್ರೆ ತುಂಬ ಲೇಟ್ ಆಗ್ತಾಯಿತ್ತು ಪೂಜೆ ಮಾಡೋದು. ಅದಕ್ಕೋಸ್ಕರ ನಾನು ಈ ಸಲ ಶೇರ್ ಮಾಡಿಲ್ಲ. ಹೋದ ವರ್ಷದ್ದು ವಿಡಿಯೋದು ನಾನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಚೆಕ್ ಮಾಡಿ. ಯಾಕೆಂದರೆ ಹೋದ ವರ್ಷ ನಾನು ಡೀಟೇಲಾಗಿ ರಂಗೋಲಿ ಬಣ್ಣ ಹಾಕೋದು ಎಲ್ಲ ತೋರಿಸಿದ್ದೀನಿ. ಈ ವರ್ಷ ಏನು ಶೇರ್ ಮಾಡಿಲ್ಲ ನೋಡಿ. ಎಲ್ಲ ವಸ್ತುಗಳು ನಾನು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ನಾನೊಂದು ಬೌಲಿಗೆ ಇದನ್ನು ಹಾಕ್ಕೊಳ್ತೀನಿ. ಹಾಕಿಬಿಟ್ಟು ನಾವು ದೇವ್ರ ಮನೇಲಿಟ್ಟು ಪೊಂಗಲ್ ಏನು ಎಡೆ ಮಾಡಿರ್ತೀವಲ್ವ ಅದನ್ನು ಎಲ್ಲ ನಾವು ಅಡುಗೆ ಮಾಡಿ ದೇವ್ರ ಮುಂದೆ ಇಟ್ಬಿಟ್ಟು ಪ್ರಸಾದ ಪೂಜೆ ಮಾಡಿದ್ರೆ ಸಂಕ್ರಾಂತಿ ಹಬ್ಬ ಆಗುತ್ತೆ. ಸಂಜೆ ಎಳ್ಳು ಬೆಲ್ಲ ಹಂಚೋದು. ಈಗ ಮನೇಲಿ ಬೇಗ ಪೂಜೆ ಮುಗಿಸಿ ತಿಂಡಿ ಆಗಬೇಕು. ಬೆಲ್ಲ ನಾನು ಸಕ್ಕರೆ ಏನು ಯಾವುದೇ ಸಕ್ಕರೆ ಹಾಕಿಲ್ಲ ನಾನು. ಈ ಸಲ ಬರೀ ಬೆಲ್ಲ ಅಷ್ಟೇ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀನಿ. ಬೆಲ್ಲ ಹಾಕೋದ್ರಿಂದ ತುಂಬ ರುಚಿ ಅನಿಸುತ್ತೆ. ಸಕ್ಕರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ನಾನು ಬರೀ ಬೆಲ್ಲ ಮಾತ್ರ ಯೂಸ್ ಮಾಡಿದ್ದೀನಿ ಸ್ವೀಟಿಗೆ. ಈ ಸೋಂಪಿನ ಕಾಳು ಸ್ವಲ್ಪ ಸ್ವೀಟ್ ಇರುತ್ತೆ, ಅಷ್ಟೇ ಸಾಕಾಗುತ್ತೆ ನೋಡಿ. ಇದನ್ನೆಲ್ಲ ನಾನು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ ಮೇಲೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಎಲ್ಲ ರೆಡಿ ಆಯಿತು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ ರೆಡಿ ಆಯಿತು. ನಾನು ಇದನ್ನು ಈಗ ತಗೊಂಡೋಗಿ ದೇವ್ರ ಮನೇಲಿ ಇಟ್ಬಿಡ್ತೀನಿ. ಈಗ ಅಡುಗೆ ಮನೆಯಲ್ಲಿ ಬನ್ನಿ, ನಾನು ಪೊಂಗಲ್ ಎಲ್ಲ ಯಾವ ಥರ ಪ್ರಿಪೇರ್ ಮಾಡಿದ್ದೀನಿ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ದೇವ್ರ ಮನೆಗೆ ಇಟ್ಬಿಡೋಣ ನೋಡಿ. ದೇವ್ರ ಮನೆಯಲ್ಲಿ ಕಬ್ಬು, ಹಣ್ಣು ಮತ್ತು ಗೆಣಸು ಎಲ್ಲ ರೆಡಿ ಇದೆ. ಈಗ ಪೂಜೆಗೆಲ್ಲ ಇಟ್ಟಿದ್ದೀನಿ ರೆಡಿ ಮಾಡಿ. ನಾನು ಪ್ರಸಾದಕ್ಕೆ ಸಿಹಿ ಪೊಂಗಲ್ಲು ಮತ್ತು ನಾನು ಬೆಲ್ಲದಿಂದ ಮಾಡಿರೋವಂಥ ಪೊಂಗಲ್ಲು, ಹಾಗೆ ಖಾರ ಪೊಂಗಲ್ 2 ಮಾಡಿದ್ದೀನಿ. ಇಲ್ಲಿ ಎಳ್ಳು ಬೆಲ್ಲನೂ ಇಟ್ಟಿದ್ದೀನಿ. ಎಲ್ಲ ಪೂಜೆಗೆ ನಾನು ಏನೇನು ಬೇಕೋ ಅದನ್ನು ಇಟ್ಟಿದ್ದೀನಿ. ಈಗ ಬನ್ನಿ ನಾನು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂದರೆ ಬೆಲ್ಲದ್ದು ಏನು ನಾನು ಪೊಂಗಲ್ ಮಾಡಿದ್ದೀನಲ್ವ ಅದು ನಮ್ಮಮ್ಮ ಮಾಡೋ ರೀತಿಯಲ್ಲಿ ನಾನು ಮಾಡಿದ್ದೀನಿ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫುಲ್ ವೀಡಿಯೋ ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಹೊಸಬ್ರು ಇದ್ದೀರ ದಯವಿಟ್ಟು ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಚಾನಲ್ನ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ಥರ ತಯಾರಿ ಮಾಡಿದ್ದಾರೆ ದೇವ್ರ ಮನೆಯೆಲ್ಲ ಮಗ.
ಈಗ ಪೂಜೆ ಒಂದಾಗಬೇಕು ಅಷ್ಟೇ. ಎಲ್ಲ ಕೆಲಸ ಕಂಪ್ಲೀಟ್ ಆಗಿದೆ. ಪೂಜೆ ಆಗಿಬಿಟ್ಟು ನಾವು ಊಟ ಮಾಡಬೇಕು ಅಷ್ಟೇ. ನೋಡಿ ತುಂಬ ಚೆನ್ನಾಗಿ, ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಈ ಥರ ಪೂಜೆಗೆಲ್ಲ ಮಗ ರೆಡಿ ಮಾಡಿದ್ದಾರೆ. ಈಗ ಬೇಗ ಬೇಗ ಪೂಜೆ ಮುಗಿಸ್ಬೇಕು. ಬನ್ನಿ, ನಿಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ಪೂಜೆ ಮಾಡಿದ್ರಿ ಏನು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಪ್ರತಿ ವರ್ಷ ಹೀಗೆ ಆಚರಿಸೋದು. ತುಂಬ ಸಿಂಪಲ್ಲಾಗಿ ಆಚರಿಸ್ತೀವಿ. ಆದರೆ ಸಂಪ್ರದಾಯವಾಗಿ ನಾವು ಏನು ಮಾಡಬೇಕು ಅದನ್ನು ಅಡುಗೆಗಳು ಪ್ಲಸ್ ಪೂಜೆ ಮಾಡಿ ಮುಗಿಸ್ತೀವಿ. ನಾವಿಲ್ಲಿ ಕುಂಬಳಕಾಯಿ ಹೊಡಿತೀವಿ. ಅದನ್ನೇ ಮಗ ಇಲ್ಲಿ ದೇವರಿಗೆ ನೀವಳಿಸಿ ತೊಗೊಂಡೋಗ್ತಾ ಇದ್ದಾರೆ. ಯಾಕೆಂದರೆ ನಾವು ಪೂಜೆಗೆ ಯಾವಾಗಲೂ ಕುಂಬಳಕಾಯಿ ಪ್ರತಿ ವರ್ಷ ಸಂಕ್ರಾಂತಿಗೆ ನಾವು ಒಂದು ಹೊಡಿತೀವಿ. ಅದನ್ನು ಹೊರಗಡೆ ಹೊಡಿತೀವಿ. ನೋಡಿ ಈ ರೀತಿ ಇವರು ನೀವಳಿಸ್ತಿದ್ದಾರೆ. ಜೊತೆಗೆ ದೇವ್ರ ಮನೆಯಲ್ಲೂ ನೀವಳಿಸ್ಕೊಂಡು ತೊಗೊಂಡೋಗಿದ್ದಾರೆ. ಈಗ ಕುಂಬಳಕಾಯಿ ಹೊರಗಡೆ ಹೊಡೆಯೋದು ನಾನು ತೋರಿಸ್ತೀನಿ ಬನ್ನಿ. ನೋಡಿ ಈ ಥರ ಚಿಕ್ಕದಿರೋದ್ರಿಂದ ಅದನ್ನು ಈ ಥರ ಕಟ್ ಮಾಡ್ತಾ ಇರೋದು. ನೋಡಿ ಈ ಥರ 2 ಭಾಗ ಮಾಡಿಬಿಟ್ಟು ಬಲಗೈಯಲ್ಲಿರೋದು ಎಡಗೈಯಲ್ಲಿರೋದು ಬಲಗಡೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಇಡೋದು. ಇಟ್ಟು ನಂತರ ಪೂಜೆ. ಈ ಥರ ಮಾಡಿದ ನಂತರ ಪೂಜೆ. ನಮಗೆ ಸಗಣಿ ಸಿಗಲಿಲ್ಲ, ಇಲ್ಲಾಂದರೆ ವಿಘ್ನೇಶ್ವರನ ಮಾಡಿ ರಂಗೋಲಿ ಮೇಲೆ ಇಡ್ತಾಯಿದ್ದು. ಈ ವರ್ಷ ನಮಗೆ ಸಗಣಿ ಸಿಗಲೇ ಇಲ್ಲ. ಸಗಣಿ ಸಾರಿಸಿ ಮಾಡಬೇಕು ಆ್ಯಕ್ಚುಲಿ. ಈಗೆಲ್ಲ ಟೌನಲ್ಲಿ ಸಿಮೆಂಟ್ ನೆಲಗಳು. ಊರಲ್ಲಾದರೆ ಸಗಣಿ ಎಲ್ಲ ಸಾರಿಸ್ಬಿಟ್ಟು ರಂಗೋಲಿ ಹಾಕಿ ನಾವು ಚಿಕ್ಕದಿರುವಾಗೆಲ್ಲ ಹಾಗೆ ಮಾಡ್ತಾಯಿದ್ದಿದ್ದು. ಈಗ ಕುಂಬಳಕಾಯಿ ಹೊಡೆದು ಇಟ್ಟಿದ್ದಾಯಿತು. ಈಗ ಪೂಜೆ ಆಗಬೇಕು. ಬನ್ನಿ, ಪೂಜೆ ಯಾವ ರೀತಿ ನಮ್ಮ ಮನೇಲಿ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಚೆನ್ನಾಗಿ ಹೊಡೆದಾಯ್ತಾ ಕಾಯಿ? ತೋರಿಸು. ಇಲ್ಲಿ ಪೂಜೆ ಎಲ್ಲ ಆಯಿತು. ಈಗ ದೇವಿ ಮಹಾತ್ಮೆ ಎಲ್ಲ ಓದ್ತಾರೆ ಮಗ. ಹನುಮಾನ್ ಚಾಲೀಸ ಮತ್ತು ದೇವಿ ಮಹಾತ್ಮೆ ಎಲ್ಲ ಓದ್ತಾರೆ. ಅಷ್ಟೊತ್ತಿಗೆ ನಾನು ಊಟಕ್ಕೆಲ್ಲ ಪ್ರಿಪೇರ್ ಮಾಡ್ತೀನಿ. ಹಾಗೆ ನಾನು ಯಾವ ಥರ ನಾನು ರೆಸಿಪಿ ಮಾಡಿದ್ದೀನಿ ಅಂಥೇಳಿ ತೋರಿಸ್ತೀನಿ. ನಮ್ಮಮ್ಮ ಮಾಡೋ ರೀತಿ ನಾನು ಸ್ವೀಟ್ ಪೊಂಗಲ್ ಮಾಡಿದ್ದೀನಿ. ನೋಡಿ, ತುಂಬ ಸಿಂಪಲ್ಲಾಗಿರುತ್ತೆ, ಆದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬ ಹಳೆ ಕಾಲದ ರೆಸಿಪಿ. ನಮ್ಮ ಅಜ್ಜಿ ಎಲ್ಲ ಮಾಡ್ತಾಯಿದ್ರಂತೆ ಈ ರೀತಿ. ನಮ್ಮಮ್ಮ ನನಗೆ ಹೇಳ್ಕೊಟ್ರು. ಅದಾದ ನಂತರ ನಾನು ಬೇರೆ ಥರನೇ ಮಾಡ್ತಾಯಿದ್ದೆ ನಾನು ಪೊಂಗಲ್ ರೆಸಿಪಿ. ಅದನ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹೆಸರುಬೇಳೆ ಹಾಕಿ ಮಾಡೋವಂಥದ್ದು. ನಾನಿಲ್ಲಿ ಹೆಸರುಬೇಳೆ ಹಾಕಿ ಮಾಡ್ತಾಯಿಲ್ಲ, ಬರೀ ಅಕ್ಕಿ ಹಾಕಿ ಮಾಡ್ತಾಯಿದ್ದೀನಿ. ಅಂದರೆ ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಗೆ ನಾನು ಹೆಸರುಬೇಳೆ ಹಾಕಿದ್ದೀನಿ. ಸ್ವೀಟ್ ಪೊಂಗಲ್ದು ಖಾರ ಪೊಂಗಲ್ದು ಎರಡರದ್ದು ನಾನು ಹಾಗೆ ಹೋದ ವರ್ಷ ಆಚರಿಸಿದ್ವಲ್ವ ನಾವು ಸಂಕ್ರಾಂತಿ ಹಬ್ಬದ 3ರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡ್ಬೋದು. ಆ ವೀಡಿಯೋಸ್ನು ನೀವು ನೋಡಬಹುದು. ಓಕೆ, ಪೂಜೆ ಎಲ್ಲ ಈ ರೀತಿ ಆಗಿದೆ ನಮ್ಮ ಮನೇಲಿ. ನೋಡಿ, ಸಂಕ್ರಾಂತಿ ಹಬ್ಬದ ಪೂಜೆ ಈ ರೀತಿ ಆಗಿದೆ ನಮ್ಮ ಮನೆಯಲ್ಲಿ. ಹೊಸಲಲ್ಲೆಲ್ಲ ಈ ರೀತಿ ರಂಗೋಲಿ ಹಾಕಿದ್ದೀನಿ. ಪೂಜೆ ಎಲ್ಲ ಆಯಿತು. ಓಕೆ, ನಾನೀಗ ಅಡುಗೆ ಮನೆಗೆ ಹೋಗ್ತೀನಿ, ಬನ್ನಿ. ಇಲ್ಲಿ ಬೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ ನಾನು ಪೊಂಗಲ್ಗೆ. ಇಲ್ಲಿ ನಾನು ಅಕ್ಕಿ ಹುರಿದಿಟ್ಕೊಂಡಿದ್ದೀನಿ. ನಮ್ಮಮ್ಮ ಮಾಡೋ ರೀತಿ ಮಾಡ್ತಾ ಇದ್ದೀನಿ ಇವತ್ತು ಸ್ವೀಟ್ ಪೊಂಗಲ್ಲು. ನಾನು ಹೆಸರುಬೇಳೆ ಹಾಕಿದೆ,
ಹಾಗೆ ಮಾಡ್ತಾರೆ ನಮ್ಮಮ್ಮ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ ರೀತಿ ನಾನು ಮಾಡ್ತಾ ಇದ್ದೀನಿ. ಹೆಸರುಬೇಳೆ ಹಾಕಿ ನಾನು ಮಾಡಿರೋಂಥ ಪೊಂಗಲ್ ರೆಸಿಪಿದು ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇದನ್ನ ನಾನು ತುಂಬಾ ಟೇಸ್ಟಿಯಾಗಿರುತ್ತೆ. ಶೇರ್ ಮಾಡಿಲ್ಲ ಒಂದ್ಸಲನೂ ರೆಸಿಪಿ, ಶೇರ್ ಮಾಡೋಣ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನ ಮಾಡ್ತಾ ಇದ್ದೀನಿ. ಅಕ್ಕಿ ಈ ರೀತಿ ಹುರಿದಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬೆಲ್ಲ ಈ ತರ ಕರಗಿಸ್ಕೊಳ್ತಾ ಇದ್ದೀನಿ. ನಾವು ಶೋಧಿಸ್ಕೊಂಡು ಹಾಕೊಳ್ಬೇಕಾಗತ್ತೆ. ಇದರಲ್ಲಿ ಬೆಲ್ಲದಲ್ಲಿ ಏನಾದ್ರೂ ಗಲೀಜಿದ್ರೆ ಎಲ್ಲ ಬಂದ್ಬಿಡುತ್ತೆ. ಈಗ ನಾನು ಅಕ್ಕಿ ತೊಳ್ಕೊಳ್ತೀನಿ. ನಾನಿಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅಕ್ಕಿ. ಇದನ್ನ ಈಗ ಕುಕ್ಕರ್ಗೆ ಹಾಕೊಳ್ತೀನಿ. ಇಲ್ಲಿ 1 ಗ್ಲಾಸ್ಗೆ 2 ಗ್ಲಾಸ್ ಆಗುವಷ್ಟು ನೀರು ಹಾಕೊಳ್ತಾ ಇದ್ದೀನಿ. ನಾನು 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ, ಅದಕ್ಕೆ 2 ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ. ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ನಾನು 2 ವಿಷಲ್ ಹಾಕ್ಸ್ಕೊಳ್ತೀನಿ. ಇಲ್ಲಿ ಶೇಂಗಾ ಬೀಜ ಮತ್ತೆ ಕೊಬ್ಬರಿ 2 ತಗೊಂಡಿದ್ದೀನಿ. ಇದನ್ನ ಶೇಂಗಾ ಬೀಜ ಹುರಿದು ನಾನು ಈ ರೀತಿ ಸಿಪ್ಪೆ ತೆಗೆದಿರೋದು ತಗೊಂಡಿದ್ದೀನಿ. ಇದನ್ನ ನಾನೀಗ ಪೌಡರ್ ಮಾಡ್ಕೊಳ್ತೀನಿ, ಪಾಯಸಕ್ಕೆ ಹಾಕಕ್ಕೆ, ಅಂದ್ರೆ ಪೊಂಗಲ್ಗೆ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, 1-2 ಏಲಕ್ಕಿ ಹಾಕಿ ನಾನು ಇಲ್ಲಿ ಏಲಕ್ಕಿ ಹಾಕಿ ಗ್ರೈಂಡ್ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿ ಗ್ರೈಂಡ್ ಆಗಿದೆ. ಯಾಕೆಂದ್ರೆ ಏಲಕ್ಕಿ ನಾವು ಕುಟ್ಟಿ ಹಾಕೋದಕ್ಕಿಂತ ಈ ರೀತಿ ಶೇಂಗಾ ಬೀಜ ಮತ್ತೆ ಒಣ ಕೊಬ್ಬರಿ 2 ಏಲಕ್ಕಿ ಹಾಕಿ ನಾನು ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಪೊಂಗಲ್ಗೆ ಹಾಕೋದಕ್ಕೆ. ಈಗ 2 ವಿಶಿಲ್ ಆಗಿದೆ ನೋಡಿ, ರೈಸ್ ತರಾನೇ ಆಗಿದೆ. ಈ ತರಾನೇ ಇರಬೇಕು. ಈಗ ನಾನು ಇದಕ್ಕೆ ಏನ್ ನಾವು ಬೆಲ್ಲನ ಕರಗಿಸ್ಕೊಂಡಿದ್ವಲ್ವಾ, ಅದನ್ನ ಈ ರೀತಿ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ. ಈಗ ಚೆನ್ನಾಗಿ ಇದು ಕುದಿಬೇಕು. ನೋಡಿ, ತುಂಬಾ ಚೆನ್ನಾಗಿ ಕುದೀತಾ ಇದೆ. ನಾನು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿ ಮಾಡಿದ್ದೀನಿ, ಚೆನ್ನಾಗಿರುತ್ತೆ. ಸ್ವಲ್ಪ ತಿಂದ್ರು ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಈ ಟೈಮಲ್ಲಿ ಗ್ರೈಂಡ್ ಮಾಡಿ ಇಟ್ಟಿರೋಂಥ ಪೌಡರ್ ಹಾಕೊಳ್ತೀನಿ. ಈ ಪೌಡರ್ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಣ ಕೊಬ್ಬರಿ ಇಲ್ಲ ಅಂದ್ರೆ ಹಸಿ ಕೊಬ್ಬರಿನೂ ಹಾಕೊಂಡು ಪೌಡರ್ ಮಾಡಿ ಹಾಕೊಳ್ಬಹುದು. ಶೇಂಗಾ ಬೀಜದ ಜೊತೆಗೆ ಏಲಕ್ಕಿ, ಶೇಂಗಾ ಬೀಜ, ತೆಂಗಿನಕಾಯಿನೂ ಹಾಕಿ ಮಿಕ್ಸ್ ಮಾಡ್ಕೊಂಡು, ಅಂದ್ರೆ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಈ ತರ ಆಡ್ ಮಾಡ್ಕೊಳ್ಬಹುದು. ಇಲ್ಲಿ ನಾನು ಒಣ ಕೊಬ್ಬರಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ರೆಡಿ ಆಗಿದೆ ಈಗ ಪೊಂಗಲ್ಲು. ಇದು ನಮ್ಮಮ್ಮ ಮಾಡೋ ರೀತಿ ಮಾಡಿದ್ದೀನಿ ನಾನು. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸಲ ನೀವು ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇದು ಗಟ್ಟಿ ಬರುತ್ತೆ ಪಾಯಸ. ಅಕ್ಕಿ ಪಾಯಸ ಅಂತಾನು ಕರಿಬಹುದು, ಸ್ವೀಟ್ ಪೊಂಗಲ್ ಅಂತಾನು ಕರಿಬಹುದು. ತುಂಬಾ ಚೆನ್ನಾಗಿದೆ. ಈ ರೀತಿ ಮಾಡಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಚೆನ್ನಾಗಿ ಬಂದಿದೆ ಅಲ್ಲ? ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ನೋಡುವಂತ ನೀನು ಬೇಕಾದ್ರೆ ಅಲ್ಟಿಮೇಟ್. ಹೌದಾ? ನೆಕ್ಸ್ಟ್ ನೀನು ಇದನ್ನ ಕೇಳಿ ಮಾಡಿಸ್ಕೊಂತೀನಿ. ಸ್ವೀಟ್ ಚೆನ್ನಾಗಿರುತ್ತೆ, ನಾಳೆಗಂತ ಇನ್ನೂ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿಟ್ಟು ನಾಳೆ ಹೋಗ್ಬೇಕಾಯ್ತು ಕೊಡು. ಈಗ ಇದಕ್ಕೆ ಹಾಕೊಡ್ತೀಯ ಎಡೆಗೆ? ಈ ಕಡೆ ಬಾ, ಲೆಫ್ಟ್.
ಮೊದಲೇ ಕಲರ್ ಐತೆ ನಮ್ಮ ಮೊಬೈಲಲ್ಲಿ. ಓಕೆ ಹ್ಞೂ ಓಕೆ ಸ್ವೀಟ್ ಬಂದು ಖಾರ ಬಂದು. ಓಕೆ ಫ್ರೆಂಡ್ಸ್, ಈ ಥರ ಇತ್ತು ನಮ್ಮ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ನು. ಹೀಗೆ ಫುಲ್ ವೀಡಿಯೋ ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.